ಕ್ಷೇತ್ರದ ವಿವಿಧ ಗ್ರಾಮದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ಗುದ್ದಲಿ ಪೂಜೆ ನೆರವೇರಿಸಿದರು. ನಿಡಗುಂದಿ ಗ್ರಾಮದ ಸಕ್ಕಿ ಶಾಲೆ ಸಿದ್ದೇಶ್ವರ ನಗರ ನಿಡಗುಂದಿ ಶಾಲೆಗೆ ಒಂದು ಹೆಚ್ಚುವರಿ ಶಾಲಾ ಕೊಠಡಿ ಅಂದಾಜು 13.27 ಲಕ್ಷ, ಕೆಎಚ್ಪಿಎಸ್ ಶಾಲೆಗೆ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಅಂದಾಜು 14.46 ಲಕ್ಷ, ಬಿಆರ್ ಅಂಬೇಡ್ಕರ್ ನಗರ ತೋಟದ ಕೆಎಚ್ಪಿಎಸ್ ಶಾಲೆಗೆ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಅಂದಾಜು 13.99 ಲಕ್ಷ ಕಾಮಗಾರಿ ಚಾಲನೆ. ಹಿಡಕಲ್ ಗ್ರಾಮದ ಕೌಜಲಗಿ ಹಾಗೂ ಕುಳಲ್ಲಿ ತೋಟದ ಕೆಎಚ್ಪಿಎಸ್ ಶಾಲೆಗೆ ಅಂದಾಜು 13.47 ಲಕ್ಷ, ಅಂಗನವಾಡಿ ಸಂಖ್ಯೆಯ ವ್ಯವಕಲನ 09 ಕೇಂದ್ರದ ನೂತನ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ಅಂದಾಜು 14.44 ಲಕ್ಷ ಕಾಮಗಾರಿಗೆ ಚಾಲನೆ. ಮರಾಕುಡಿ ಗ್ರಾಮದ ಕೆಎಚ್ಪಿಎಸ್ ಶಾಲೆಗೆ 1,444 ಲಕ್ಷ ರುಗಳ ಅನುದಾನದಲ್ಲಿ ಹೆಚ್ಚುವರಿ ಒಂದು ಕೊಠಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು, ಹಿರಿಯರು, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎನ್ಆರ್ಸಿ ಒಳಗೆ ಕೂಡಿ ಟೋಟಲ್ 20 ಲಕ್ಷ ರೂಪಾಯಿದ ಸಾಹೇಬ್ರು ಏನ್ ಮಾಡಿದ್ದಾರೆ ಅಂತ ಕೇಳಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಹಾಕಿಬಿಟ್ಟಿದ್ದಾರೆ. ಇನ್ನೊಂದು ಈ ನಮ್ಮ ಪ್ರಾಥಮಿಕ ಶಾಲೆಗೆ ಕೂಡ ಒಂದು ರೂಮನ್ನು ಶಾಂಕ್ಷನ್ ಮಾಡಿದ್ದಾರೆ. ಆ ರೂಮದನ್ನು ಕೂಡ ನಾವಿವತ್ತು ಏನು ಮಾಡಿದ್ವಿ ಅಂತ ಕೇಳಿದ್ರೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಗುದ್ಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟೈತೆ ಅಂತ ಕೇಳಿದ್ರೆ 13,47,000 ನಮ್ಮ ಪ್ರಾಥಮಿಕ ಶಾಲೆಗೆ ಅದ. ಅದಕ್ಕೆ 14,44,000 ರೂಪಾಯಿ ಅಂಗನವಾಡಿಗೆ ಅದ. ಒಟ್ಟಾರೆಯಾಗಿ ನಮ್ಮ ಹಿಡಕಲ್ ಕೇಂದ್ರಕ್ಕೆ ಅವರ ಅವಧಿ ಒಳಗೆ ನಮ್ಮ ಗಲಗಲಿ ತೋಟ ಶಾಲೆಗೆ 2 ರೂಮನ್ನು ಕೊಟ್ಟಿದ್ದಾರೆ. ಸೊರನೂರು ತೋಟ ಶಾಲೆಗೆ 2 ರೂಮನ್ನು ಕೊಟ್ಟಿದ್ದಾರೆ. ಅದೇ ತರನಾಗಿ ಮಾಳಸಿದ್ದೇಶ್ವರ ತೋಟ ಶಾಲೆಗೂ ಕೂಡ 1 ರೂಮನ್ನು ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ ಕೌಜಲಿ ತೋಟ ಶಾಲೆಗೆ 1 ರೂಮನ್ನು ಕೊಟ್ಟಿದ್ದಾರೆ. ಎಲ್ಲಿ ಅವಶ್ಯದನೋ ಶಾಲಾ ಮಕ್ಕಳಿಗೆ ಫಸ್ಟ್ ಸಾಹೇಬ್ರು ಏನಪ್ಪಾ ಅಂತ MLA ಆಗಿ ಆಯ್ಕೆ ಆದ ನಂತರ ಮೊಟ್ಟ ಮೊದಲನೇ ಬಾರಿಗೆ ತಮ್ಮ ಪೇಮೆಂಟವನ್ನು ಬಸ್ತಾಡ್ ಹೈಸ್ಕೂಲಿಗೆ ಕೊಟ್ಟಿರ್ತಕ್ಕಂಥ 224 MLA ಒಳಗೆ ಶಿಕ್ಷಣ ಪ್ರೇಮಿ ತಮ್ಮನವರಿಗೆ ತಮ್ಮೆಲ್ಲರ ಪರವಾಗಿ ಒಂದ್ಸಾರಿ ಗೌರವಪೂರ್ವಕದಂತ ಹಾರ್ದಿಕವಾದಂತ ಸ್ವಾಗತ, ಮಹಿಳೆಯರಿಗೆ ಸುಸ್ವಾಗತವನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಶಿಕ್ಷಣ ಅಂದ್ರೆ ಹುಲಿ ಹಾಲಿದ್ದಂಗ ನಮ್ಮ ಭಾಗದ ಮಕ್ಕಳೆಲ್ಲ ಶಿಕ್ಷಣ ಕಲಿಬೇಕು, ಹುಲಿ ಹಂಗೆ ಗರ್ಜನೆ ಹೊಡಿಬೇಕಂತಕ್ಕಂಥ ಕನಸನ್ನು ಹೊತ್ತು ಹೈಯೆಸ್ಟ್ ಅವರ ಅನುದಾನದೊಳಗೆ ಶಿಕ್ಷಣಕ್ಕಾಗಿ ಸರ್ವ ಭಾಗವನ್ನು ತೆಗೆದಿಟ್ಟಿರ್ತಕ್ಕಂಥ ಸಾಹೇಬರು ಬಂಧುಗಳೇ, ಇವತ್ತು 1 ಕೋಟಿ ರೂಪಾಯಿದಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡಬೇಕು ಅಂತ ಕನಸದ. ಈಗಾಗಲೇ ಅನುದಾನವನ್ನು ಕೂಡ ತಂದಿದ್ದಾರೆ. ಎಲ್ಲ ಮಕ್ಕಳು ಓದಬೇಕು, ಏನಾದರೂ ಕನಸು ಕಾಣಬೇಕಾದ್ರೆ, ಬದಲಾವಣೆ ಆಗಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯತೆ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಹೇಳಿದ್ದಾರೆ ಬಂಧುಗಳೇ. ಅದರ ತೀರ್ನಾಗಿ ಇಡೀ ನಮ್ಮ ಕ್ಷೇತ್ರದಾಗ ಎಲ್ಲಾ ಕಡೆನೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಸಾಹೇಬ್ರ ಸಾಕಷ್ಟು ರೂಮ್ಗಳನ್ನ, ಅದಲ್ಲದೆ ಅಂಗನವಾಡಿ ತಳಮಟ್ಟ ಫೌಂಡೇಶನ್ ಅದಕ್ಕೂ ಕೂಡ ಸಹಕಾರ ನೀಡಿರ್ತಕ್ಕಂಥ ಮಹಿಳೆಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತನ ಬಯಸಿ, ಇನ್ನು ಅವರೊಂದಿಗೆ ಬಂದಿರತಕ್ಕಂಥ ನಮ್ಮ ಕ್ರಿಯಾಶೀಲ ಪ್ರದೀಪ್ ಹಲ್ಗೋಣಿ, ನಮ್ಮ ಕುರ್ಸಿ ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷರು, ಅವ್ರಿಗೂ ಕೂಡ ತುಂಬ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಭೀಮಪ್ಪ ಪಾರ್ಕ್ನಳ್ಳಿ ಅವರದೊಂದು ಕನಸಿತ್ತು, ಪಂಚಾಯತಿ ಒಂದು ಸಪರೇಟ್ ಕಟ್ಟಡ ಮಾಡ್ಬೇಕಂತ ಹೇಳಿ ಅದಕ್ಕೆಲ್ಲ ಸಾಹೇಬ್ರ ಜೊತೆ ಕೂಡಿ ಬೆಂಗಳೂರಿಗೆ ಕರ್ಸ್ಕೊಂಡು ಮಾಡಿ ಒಟ್ಟು ಟೋಟಲ್ ಆಗಿ ಈಗ ಸದ್ಯ ನಮ್ಮ 40 ಲಕ್ಷ ರೂಪಾಯಿದೊಳಗೆ ನಿರ್ಮಾಣ ಆಗ್ಲಿಕ್ಕೆ ಸರ್ ಗ್ರಾಮ ಪಂಚಾಯತಿ. ಅದಕ್ಕೂ ಕೂಡ ಬಹಳ ಸಹಕಾರ ನೀಡಿದ್ದಾರೆ. ಆ ಭೀಮಪ್ಪ ಪಾರ್ಕ್ನಳ್ಳಿ ಅವರಿಗೂ ಕೂಡ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಸೋದರ ತಾಲೂಕ್ ಪಂಚಾಯತಿಯ ಸದಸ್ಯರು, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸಚಿನ್ ಗಂಟೆ ಅವರಿಗೂ ಕೂಡ ತುಂಬ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಎಲ್ಲಕ್ಕೂ ಕಾರಣ ನಡುಕುತ್ತಾರ ನೋಡ್ರಿ ಕಾಕಾ ಸರ್, ರೇಷ್ಮೆ ರುಂಬಾಲ್ ಭಂಡಾರಮಯ್ಯ ರುಂಬಾಲ್ ಸುತ್ಕೊಂಡ್ ಇಲ್ಲಿ ಏನೈತೆ ಅಂದ್ರೆ ಈ ಜಾಗ ಎಲ್ಲ ಭೂದಾನಿಗಳಿಗೆ ಸರ್, ಅಂಗನವಾಡಿಗೂ ಅವರ ಕೊಟ್ಟಾರು, ಪ್ರೈಮರಿ ಸ್ಕೂಲ್ ಕೂಡ ಅವರ ಕೊಟ್ಟಾರು. ಮತ್ತೇನೇನು ಕಟ್ಟಡ ಮಾಡೋರಿದ್ರು ಸರ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಓದ್ತಿರ್ತಕ್ಕಂಥ ಅವ್ರ ಮಗ ಮಲ್ಕಾರಿನಾಗ ಹೇಳಿದಾರೆ. ಮಲ್ಕಾರಿನಾಗ ಅವ್ರ ತಂದೆಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತರ್ತಾರೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಇದೆಂದು ಸಾಲ್ ಚಲೋ ಆಗೈತೆ, ಮಾಸ್ತರ್ಗಳು ಊಟ ತರಂಗಿಲ್ಲ. ಇಲ್ಲಿ ಜವಾರಿ ಬಾಳೆಯನ್ನ ಮೈದಾನ ಊಟ ಅವ್ರದ ಸರ್ ಕಟ್ಟಡ ಕಟ್ಟಾರ್ಗೇನೆ ತಮ್ಮ ವಜಿಗಿದ್ರು ನಿಮ್ಗೂ ಕೊಡ್ತಾರೆ. ಕಟ್ಟಡದ ಒಟ್ಟು ವಿಚಾರ ಮಾಡಬಾರ್ದು. ಎರಡು ರೂಮ್ದವ್ರ. ಇನ್ನು ನಮ್ಮ CRC ಸಾಹೇಬರಾಗಿರ್ತಕ್ಕಂಥ ಪೊಲೀಸರ ಅವರಿಗೆ ಕೂಡ ಗೌರವಪೂರ್ವಕ ತುಂಬ ಸ್ವಾಗತ ಸುಸ್ವಾಗತ. ಇನ್ನು ಈ ಭಾಗದೊಳಗೆ 3 ಮಂದಿ ಪಂಚಾಯತಿ ಮೆಂಬರ್ ಅದಾರ ಸರ್. ಒಬ್ರು ಪುಂಡ್ಲಿಕನ ಕುಳ್ಳಳ್ಳಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ. ಆ ಹ್ಯಾಟ್ರಿಕ್ ಹೀರೋ ಸರ್, 100 ಮಂದಿ ಪಡೆದ ಕಪ್ ಕಿಡ್ತಾರೆ ಸರ್. 5 ಟ್ರ್ಯಾಕ್ಟರ್ ಹೋಗ್ತಾವ, 5ನೇ ಬಾರಿ ಮೆಂಬರ್ ಈ ಸರ್. ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಗೋಪಾಲ್
ಕೌಸಲಿಗೆ ಇವರು ಕೂಡ 5 ಟ್ರ್ಯಾಕ್ಟರ್ ಮೇಲೆ ಸರ್ ಇವರೇ 120 ಅವನಿಗೆ 120 ಇವನು ಕೂಡ 5 ಟ್ರ್ಯಾಕ್ಟರ್ ಸರ್. ನಿಮಗೂ ಕೂಡ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ. ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ವಾರ್ಡ್ದೊಳಗೆ ಹೈಯೆಸ್ಟ್ ಎಲ್ಲ ವಾರ್ಡ್ಕಿಂತ ಏಕಕಾಲಕ್ಕೆ ಅಂಗನವಾಡಿಗೆ MLA ಕಡೆ ಒಮ್ಮಿಗೆ ಎಷ್ಟು ತಂದಾರ ಅದಕ್ಕೆ 34 ಲಕ್ಷ ರೂಪಾಯಿ ಕೆಲಸ ತಂದಿರ್ತಾನೆ 3 ಮಂದಿಗೆ. ಆನಂದ್ ಸಮಯಕ್ಕೆ ನಾವು ಅವರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೇನೆ. ಇನ್ನು ಆ ಕಡೆ ನಮ್ಮ ಸಾಹೇಬರು ಬಂದಿದ್ದಾರೆ, ಮನು ಒಡ್ಡ ಸಾಹೇಬರು. ಅವ್ರು ಭಾಳ ಕ್ರಿಯಾಶೀಲರು, ಭಾಳ ಸಾಹೇಬರು ತಮಗೂ ಕೂಡ ಆರ್ಥಿಕವಾಗಿ ಸ್ವಲ್ಪ ಎಲ್ಲ ಅವಾಗ ಯಾಕೆ ಹಾಕೊಂಬಂದ ಪಿಲ್ಲರ್ ಹಾಕೊಂಬಂದ ಬಸ್ ಬಿಡ್ತಾರೆ ಊಟ ಅಂತಾಗಿ ಎಲ್ಲ ಮಾಡ್ತಾರೆ. ಎಲ್ಲ ನೋಡ್ಕೊಂಡ್ರೆ ಭಾಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ಲಿಕ್ಕೆ ಕತ್ತಿದ್ದಾರೆ ಸರ್. ಅವರಿಗೂ ಕೂಡ ಈಗ ಎಲ್ಲರಿಗೂ ಕೂಡ ಜವಾಬ್ದಾರಿ ಅವರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ ಹೇಳ್ತೇನೆ. ಈಗ ನಮ್ಮ ಅಕ್ಕ ಸರ್ ಇದೆಲ್ಲ ಮಹಿಳಾ ಟೀಮ್ ಕೊಡಿ ಸರ್. ನೋಡ್ರಿ, ಅಂಗನವಾಡಿ CDPO ಸಾಹೇಬ್ರ ಭಾರತಿ ಅಕ್ಕ ಕಾಂಬ್ಳೆ ಇಲ್ಲಿ ಕಲಸಾವರು ಅವರು ಹೇಳೋರು. ಇನ್ನು ಅದನ್ನ ಕಾಂಟ್ಯಾಕ್ಟ್ ಹಿಡಿದವ್ರು ಯಾರು ಅಂತ ಕೇಳಿದ್ರೆ ನಮ್ಮ ವಿಜಯಪುರದ ಪಂಚಮೀಗಳ ಬೀಡಿನ ಬಂದಿರ್ತಕ್ಕಂಥ ವಿಜಯಲಕ್ಷ್ಮಿ ಅಕ್ಕ ಅವರು ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ. ಇನ್ನು ಇಲ್ಲಿ ಸೂಪರ್ವೈಸರ್ ಆಗಿ ಬಂದಿದ್ದಾರೆ ನಮ್ಮ ಕಜಾವಲ್ ಮೇಡಮ್ ಅವರು. ನಿಮಗೂ ಕೂಡ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಬೇಗ ಇಟ್ಟರೆ ನಾವು ಸರ್ಕಾರ ಹೋಗಾಕ್ರಿ ಗಂಡ ಅಂತಿದ್ದಾರೆ ರೇ ಹತ್ತು ಮಾಡಿ ಹೋಗ್ತಾರೆ ಅಂದ್ರೆ ಮತ್ತೊಮ್ಮೆ ನಮ್ಮ ದೋಸ್ತ ಬರಾಕು ಫ್ರೀ ಐತೆ ಬರಾಕು ಫ್ರೀ ಐತವ. ನಿಮ್ಗೆಲ್ಲ ಸರ್ಕಾರ ಸವಲತ್ತು ಮಾಡಿ ಕೊಟ್ಟದ. ಒಂದ್ಸರಿ ಸಿದ್ದರಾಮಯ್ಯ ಸಾಹೇಬರಿಗೆ ಜೋರಾದ ಚಪ್ಪಾಳೆ ತಟ್ಟೋಣ. ಎಲ್ಲರ ಟೋಟಲ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ದೀವಿ. ಇಲ್ಲಿ 15 ಟೀಚರ್ ಹೊಸದಾಗಿ ಬಂದಾರ್ರಿ. ಒಂದು ಸ್ವಲ್ಪ ಅವ್ರ ಮೇಡಮ್ ಅವ್ರು ಬರ್ರಿ ಅಥನಿ ಟೀಚರ್ ಅಂತ ಹೇಳಿ ಭಾಳ ಕ್ರಿಯಾಶೀಲರಾಗಿರ್ತಕ್ಕಂಥ ಶಿಕ್ಷಕರ ಇಲ್ಲೊಂದು ವಿಶೇಷ ಪತ್ರಿಕಾ ವರದಿದವ್ರು ಬಂದಿದ್ದಾರೆ. ನನ್ನ ಆತ್ಮೀಯ ಮಿತ್ರ ವರ್ಗದವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಸರ್. KG ಹುಡುಗಿ ಇಂಗ್ಲೀಷ, ಆ ನಂತರ ಹಿಂದಿ, ಕನ್ನಡ 3 ಓದುವಂಗೆ ಕೆಲಸ ಸರ್. ಅದೊಂದು ಟೆಕ್ನಿಕ್ ಸರ್ ಅವರಲ್ಲಿ. ಆ ಟೆಕ್ನಿಕ್ ಟೀಚರ್ಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಸಮಾರಂಭದಲ್ಲಿ ಕಲಿಸಿ ಇನ್ನು ನೇರವಾಗಿ ಇನ್ನೂ ಒಂದು ಕಾರ್ಯಕ್ರಮದ ನನಗೆ ಗೊತ್ತದ ಸರ್. ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಬೀಳ್ಕೊಡ್ಬೇಕಾಗ್ತದೆ. ಈ ರಸ್ತಾ ನೋಡಿರಿ ಅಂತ ಹೇಳಿ ಬಹುಶಃ ಎಲ್ಲ ಕಡೆ ರಸ್ತೆಗಳನ್ನು ಹಾಕಿದ್ದಾರೆ. ಆ ಕಡೆ ಗೋಪಾಲ ಕೌನ್ಸಿಲ್ ರಸ್ತೆ ಹಾಕಿದ್ದಾರೆ. ಇದೊಂದು ರಸ್ತೆ ಭಾಳ ನಮಗೆ ಅವಶ್ಯಕತೆ ಅಂತ ಹೇಳ್ಯಾರ ಈ ಸಾರ್ವಜನಿಕರು ಎಲ್ಲರ ಪರವಾಗಿ. ಅಣ್ಣ ಈಗ ಹೇಳಿನ ಅದೇ ಹೇಳಿ ಅದನ್ನು ಕೂಡ ಮುಂದಿನ ಬರುವ ಹಂತದೊಳಗೆ ಸಾಹೇಬರು ಅದನ್ನು ಅನುಕೂಲ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ಅವರು ಗಮನದಲ್ಲಿಟ್ಟು ಆ ಕಟ್ಟಡ ಈಗಾಗಲೇ ಅದು ಮುಗಿದು ಭಾಳ ದಿನ ಆಗಿದೆ ಸರ್. ಅದು ಯಾರು ಕಾಂಟ್ಯಾಕ್ಟ್ ಹಿಡಿದಾರೋ ನಾವು ಅನ್ನೋದ್ರ ಬಗ್ಗೆ ಹೇಳಿದ್ವಿ ಸರ್. ಚರ್ಚೆ ಆಗಿತ್ತು ಸರ್, ಚರ್ಚೆ ಆಗೈತದ.